ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಿಗಮ ಮಂಡಳಿ ವಿಚಾರದಲ್ಲಿ ಗುಡ್ ನ್ಯೂಸ್ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ, ಆದರೆ ಸಚಿವ ಪರಮೇಶ್ವರ್ನಿಂದ ಮಾತ್ರ ಅಪಸ್ವರ. ಯಾಕೆ ಗೊತ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವಂತ ಯೋಚನೆಯನ್ನೇ ಮಾಡಿಲ್ಲ. ಸದ್ಯ ನಮ್ಮ ಗಮನ ಏನಿದ್ರು ಲೋಕಸಭಾ ಚುನಾವಣೆ ಕಡೆಗಷ್ಟೇ. BY ವಿಜಯೇಂದ್ರ ಇಂಥ ಹೇಳಿಕೆ ಕಾರಣವೇನೋ? ದೇಣಿಗೆ ಕೊಟ್ಟವ್ರನ್ನೆಲ್ಲ ರಾಮ ಮಂದಿರ ಉದ್ಘಾಟನೆ ಕರೆಯಕ್ಕೆ ಆಗಲ್ಲ. ಸವದಿ ಮತ್ತು ಶೆಟ್ಟರ್ ಹೇಳಿಕೆಗೆ ಪೇಜಾವರ ಶ್ರೀಗಳ ತಿರುಗೇಟು. ಬ್ಯಾರಿಕೇಡ್ ಭೇದಿಸಲು ಪ್ರಚೋದನೆ. ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸಲು ಅಸ್ಸಾಂ CM ಸೂಚನೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ವೇಳಾಪಟ್ಟಿ ಪ್ರಕಟ. ಈ ಬಾರಿ ಬೆಂಗಳೂರಿನಲ್ಲಿ ಎಷ್ಟು ಮ್ಯಾಚ್ ಇದೆ ಗೊತ್ತಾ? ಮೊದಲನೇ ಸುದ್ದಿ, ನಿಗಮ ಮಂಡಳಿಗಳಿಗೆ ಶಾಸಕರ ನೇಮಕವೆಲ್ಲ ಕ್ಲಿಯರ್ ಆಗಿದೆ. ಪಕ್ಷದ ಕಾರ್ಯಕರ್ತರ ನೇಮಕದ ಬಗ್ಗೆ ಚರ್ಚೆ ಆಗ್ತಿದೆ. DCM DK ಶಿವಕುಮಾರ್ ಜೊತೆ ಚರ್ಚೆ ನಡೆಸುತ್ತಿದ್ದೇವೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಪಟ್ಟಿಗೆ ಸಹಿ ಹಾಕಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಗಮ ಮಂಡಳಿ ಹೇಳಿಕೆ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದಂಥ ಅವರು, ಎಲ್ಲರ ಅಭಿಪ್ರಾಯ ಪಡೆಯಲು ಕಷ್ಟವಾಗುತ್ತೆ ಎಂದರು. ಇಂತಹ ವಿಚಾರಗಳನ್ನು ರಾಜ್ಯ ನಾಯಕರಿಗೆ ಬಿಟ್ಟುಕೊಡಿ ಎಂದು ಗೃಹ ಸಚಿವ ಪರಮೇಶ್ವರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ದಾರೆ. ಹೈಕಮಾಂಡ್ ನಮ್ಮನ್ನು ಸಂಪರ್ಕಿಸಿಲ್ಲ, ಅವರು ನಮ್ಮ ಶಿಫಾರಸುಗಳನ್ನು ಸ್ವೀಕರಿಸಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಎಂಬುದು ನಮಗೆ ಗೊತ್ತಿದೆ ಹೊರತು ಹೈಕಮಾಂಡ್ ಅಲ್ಲ. ಹೈಕಮಾಂಡ್ ಇಂಥ ವಿಚಾರಗಳನ್ನು CM ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಡಬೇಕು ಎಂದು ಪರಮೇಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ರಾಜ್ಯ ನಾಯಕರೊಂದಿಗೆ ಸಮಾಲೋಚನೆ ನಡೆಸದೆ ನೇಮಕ ಮಾಡಿದ್ದಾರೆ ಎಂದು ಪರಮೇಶ್ವರ್ ಆರೋಪಿಸಿದ್ದಾರೆ. ನಿಗಮ ಮಂಡಳಿ ನೇಮಕ ತಡ ಆಗ್ತಿರೋ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನೀಡಿದ ಅವರು, ನಿಗಮ ಮಂಡಳಿ ನೇಮಕಾತಿಗೆ ನಮ್ಮ ಅಭಿಪ್ರಾಯವನ್ನು ಪಡಿಬೇಕು, ಆದರೆ ನಮ್ಮನ್ನು ಯಾರೂ ಕೇಳಿಲ್ಲ. ಒಂದೆರಡು ಹೆಸರು ಕೊಡಿ ಅಂದಾಗ ಕೊಟ್ಟಿರ್ಬೋದು, ಆದರೆ ನಮ್ಮ ಜೊತೆ ಮಾತನಾಡಿ ಪಟ್ಟಿ ಮಾಡಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಂದು 8-9 ತಿಂಗಳಾಯ್ತಾ ಬಂದರೂ ನಿಗಮ ಮಂಡಳಿ ವಿಚಾರದಲ್ಲಿ ಇನ್ನೂ ಕೂದ್ರ ಗೊಂದಲ. ಮೈ ಚಳಿ ಬಿಟ್ಬಿಟ್ಟು ನಿಗಮ ಮಂಡಳಿ ಅನೌನ್ಸ್ ಮಾಡಿ ಅಂದರೆ ಬರೀ ಮೇಲಿಂದ ಮೇಲೆ ಪಟ್ಟಿಗಳು, ರೊಟೇಷನ್ನು. ಇವ್ರ ಹೆಸರು ತೆಗೀರಿ, ಅವ್ರನ್ನ ಹಾಕಿ ಕಾರ್ಯಕರ್ತರು ತೆಗೆದಿರಿ, ಶಾಸಕರು ಹಾಕಿ ಶಾಸಕರು ತೆಗೆದು ಕಾರ್ಯಕರ್ತರು ಹಾಕಿ ಎಲ್ಲ ಒಪ್ಪಿದ್ರೆ ಅವ್ರು ಸೈನ್ ಮಾಡಲ್ಲ, ಅವ್ರು ಒಪ್ಪಿದ್ರೆ ಇವ್ರು ಸೈನ್ ಮಾಡಲ್ಲ. ಇವಾಗ ನೋಡ್ರೆ ವೇಣುಗೋಪಾಲ್ ಅವ್ರು ಎಲ್ಲದಕ್ಕೂ ಸೈನ್ ಹಾಕವ್ರೆ. ಫೈನಲ್ ಆಗಿದೆ, ಇನ್ನೇನು ಅನೌನ್ಸ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು. ಅಂದರೆ ಯಾರನ್ನೂ ಪರಿಗಣನೆ ತಗೊಂಡೆಲ್ಲ, ನಿಮಗೆ ಬೇಕಾದವ್ರಿಗೆ ಮಾಡ್ಕೊಂಡು ಹೋಗ್ತೀರ ಅಂತ ಪರಮೇಶ್ವರ್ ಅವ್ರು ಬೇಸರ ಮಾಡ್ಕೊಂಡವ್ರೆ. ಒಟ್ಟಿನಲ್ಲಿ ಜನ 135 ಸೀಟ್ ಗೆಲ್ಲಿಸ್ಬಿಟ್ಟು ನೀಟಾಗಿ ಅಧಿಕಾರ ನಡೆಸ್ಕೊಂಡು ಹೋಗಿ ಆಡಳಿತ ಮಾಡ್ಕೊಂಡು ಹೋಗಿ ಅಂದರು. ಇವ್ರ ಹಣೆ ಬರೋಕ್ಕೆ ಕಿತ್ತಾಟ ಗುದ್ದಾಟ ಇದ್ದಿದ್ದೆ. ಮುಂದಿನ ಸುದ್ದಿ, ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿಲ್ಲ. ನೀವೇನಾದರೂ ಯೋಚನೆ ಮಾಡಿದರೆ ಹೇಳಬೇಕು. ಪಕ್ಷದ ವಿರುದ್ಧವೇ ಹೇಳಿಕೆ ನೀಡುತ್ತಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ದೀರಾ ಎಂಬ ಪ್ರಶ್ನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮರು ಪ್ರಶ್ನೆ ಇದು. ಅವ್ರ ವಿರುದ್ಧ ಕ್ರಮಕ್ಕೆ ಸಂಬಂಧಿಸಿದಂತೆ ಕಾರ್ಯಕಾರಿಣಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದ್ದು ಸತ್ಯ. ಯತ್ನಾಳ್ ಆದಿಯಾಗಿ ಯಾರೇ ಇರಬಹುದು, ಅದಕ್ಕಿಂತಲೂ ಯಾರೂ ಉಳಿದಿಲ್ಲ. ಎಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ. ಒಬ್ಬರೇ ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ದರೂ ನಾವು ಕರೆದು ಮಾತನಾಡಿ ಪರಿಹರಿಸ್ತೇವೆ. ಏನೇ ಸಮಸ್ಯೆ ಇದ್ದರೂ ಕರೆದು ಮಾತನಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದೇನೆ ಎಂದರು. ಲೋಕಸಭೆ ಚುನಾವಣೆ ನಮ್ಮ ಮುಂದಿನ ಗುರಿಯಾಗಿದೆ. ಪುಣ್ಯಾತ್ಮ ಮೋದಿ ಅವರನ್ನು ತಪಸ್ಸಿನಿಂದ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಮಾಡಿದ್ದಾರೆ. ಈಗಾಗಲೇ ಎಲ್ಲರೂ ಕೈ ಜೋಡಿಸಿದ್ದಾರೆ, ಅವರು ಸಹ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಕರ್ತವ್ಯ ಮರೆತಿರುವ ರಾಜ್ಯ ಸರ್ಕಾರ ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಯನ್ನು ಕೂಡ ಕಾರಿದ್ದು, ರಾಜ್ಯ ಸರ್ಕಾರ ಇದ್ರೂ ಇಲ್ದಂತಾಗಿದೆ. ರಾಜ್ಯದಲ್ಲಿ ಬರಗಾಲ ಇದೆ, ರೈತರಿಗೆ ಸಂಕಷ್ಟ ಇದೆ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯ ಮರೆತಿದೆ. ಸರ್ಕಾರಕ್ಕೂ ಬರಗಾಲಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಕುಂತಿದೆ ಅಂತ ವಿಜಯೇಂದ್ರ ಕಿಡಿಕಾರವ್ರೆ. ಸೆಂಟ್ರಲ್ಗೆ ಮಾತಾಡಿ 25 ಜನ MPಗಳು ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಹೊಸ ರಾಜ್ಯಾಧ್ಯಕ್ಷರು ಹೇಳಬೇಕು, 25 MPಗಳಿಗೆ ಬರಗಾಲ ಆಯಿತು ನಮ್ಮ ರಾಜ್ಯದಲ್ಲಿ, ದಯವಿಟ್ಟು ಫಂಡ್ ಕೊಡಿ ಅಂತ. ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬಂದರು. ಕೇಂದ್ರ ಸರ್ಕಾರ ಏನು ಲೆಟ್ರ್ ಬರೆದು 3 ತಿಂಗಳಾದ್ಮೇಲೆ ಸಿದ್ದರಾಮಯ್ಯ ಅವರೇ ಹೋಯ್ತಾರೆ, ಪ್ರಧಾನಿ ಮೋದಿ ಜೊತೆ ಮಾತಾಡ್ತಾರೆ. ಸರ್ಕಾರ ಬರಗಾಲ ಆಯ್ತು ಅಂತ ಕೈ ಕಟ್ಕೊಂಡು ಕೂತ್ಕೊಂಡೈತೆ ಅಂತ ಎಲ್ಲಿನ ಕಾಸು ತಗೋಬರ್ತಾರೆ? ಗ್ಯಾರಂಟಿಯಿಂದ ಕಾಸು ಖಾಲಿಯಾಗಿದೆ ಅಂತಲ್ಲ, ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕೆ ಕೊಡೋ ಫಂಡ್ನಾಗ ಕೊಟ್ಟಿಲ್ಲ. ಇವ್ರ ಕಡೆಯಿಂದ ಏನು ಮಾಡಬೇಕು, ರೈತರ ಅಕೌಂಟ್ಗೆ ಏನೋ 2,000 ಏನೇನು ಮಾಡಬೇಕು ಮಾಡ್ತವ್ರೆ. ಕೃಷ್ಣ ಬೈರೇಗೌಡರು ಆ ಕೆಲಸದಲ್ಲಿ ನಿರತರಾಗವ್ರೆ. ಮುಖ್ಯವಾಗಿ ನಿಮ್ಮ ಪಕ್ಷದ್ದು ಏನು ಅಂತ ಹೇಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಏನು ಕ್ರಮ ಕೈಗೊಳ್ಳಲ್ವ ಅಂದರೆ ನೀವೇ ಹೇಳಿ ಏನು ಕೈಗೊಳ್ಳಬೇಕು ಅಂತ ಪ್ರಶ್ನೆ ಹಾಕ್ತೀರಾ ಅಂದರೆ ಏನು ರಾಜ್ಯಾಧ್ಯಕ್ಷರಾಗಿ ಕೊಡೋ ಉತ್ತರನ ಅದು? ಇಲ್ಲ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಆ ವಿಚಾರ ಅಂತ ಹೇಳ್ಬಿಟ್ಬಿಟ್ರೆ ಮುಗಿದೋಯ್ತು. ರೇಣುಕಾಚಾರ್ಯ ಅವರು ಮಾತಾಡಿದ್ರು ಅಂತ ನೋಟಿಸ್ ಕೊಟ್ಬಿಟ್ರು. BL ಸಂತೋಷ್ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರಲ್ವ ವಿಜಯೇಂದ್ರ ಅವರು. ನೋಟಿಸ್ ಇಶ್ಯೂ ಮಾಡೋದಪ್ಪ, ಮಾಡೋಕ್ಕಾಗಿಲ್ಲ ಅಲ್ಲೇನೋ ಐತೆ. ಯತ್ನಾಳ್ ಅವ್ರು ಹೇಳೋರಂಗೆ ಎಲ್ಲ ಬಿಚ್ಚಿಡ್ತೀನಿ ಅಂತ ಹೇಳ್ತಾರಲ್ಲ. ಹೀಗಾಗಿ ನಿಮ್ಮ ಪಕ್ಷದ ಮಾತಾಡಿ ಅಂದರೆ ಸರ್ಕಾರ ಬರ ಪರಿಹಾರ ಮರ್ತು ಕುಂತೈತೆ, ರಾಜ್ಯದಲ್ಲಿ ಬರಗಾಲ ಗೊತ್ತು ಎಲ್ಲರಿಗೂ. ಮಾತಾಡಿ ಪ್ರಧಾನಿ ಮೋದಿ ಅವರಿಗೆ. ಹೀಗಾಗಿ ಎಲ್ಲವೂ ಅಧಿಕಾರಕ್ಕಾಗಿ ರಾಜಕೀಯ.
ರಾಜಕೀಯಕ್ಕಾಗಿ ಅಧಿಕಾರ ಅಲ್ಲ. ಈಗ ಇವ್ರು ಬಂದಾಗ ಇವ್ರು ಹೇಳ್ತಾರೆ, ಅವ್ರು ಬಂದಾಗ ಅವ್ರ ಮೇಲೆ ಹೇಳ್ತಾರೆ ಅಷ್ಟೇ. ಹೆಸರಿನ ಮುಂದಿನ ಸುದ್ದಿ, ಭಗವಾನ್ ಶ್ರೀರಾಮ ಏನೇ ಬಿಜೆಪಿ ಅವರ ಅಪ್ಪನ ಮನೆ ಆಸ್ತಿನ ಭಗವಾನ್ ಶ್ರೀರಾಮ ಏನು ಬಿಜೆಪಿ ಅವರ ಮನೆ ಅಪ್ಪನ ಆಸ್ತಿನ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲಿ ಶಿವ ಇದ್ದಾನೆ, ನನ್ನ ಹೆಸರಿನಲ್ಲಿ ಶಿವನ ಮಗ ಕುಮಾರನೂ ಇದ್ದಾನೆ, ಬಿಜೆಪಿಯವರಿಗೆ ಹೊಟ್ಟೆ ಉರಿ ಎಂದಿದ್ದಾರೆ ಎಂದು ಬಿಂಬಿಸಲು ಬಿಜೆಪಿ ಯತ್ನಿಸ್ತಿದೆ, ನಮ್ಮನ್ನು ಹಿಂದೂ ವಿರೋಧಿಗಳಿಂದ ಬಿಂಬಿಸಲು ಯತ್ನಿಸ್ತಿದೆ ಅಂತಿದ್ದಾರೆ. ದೇಗುಲಗಳಲ್ಲಿ ಪೂಜೆ ಮಾಡುವಂತೆ ನಾವು ಆದೇಶ ಮಾಡಿಲ್ವಾ? ಮುಜರಾಯಿ ಇಲಾಖೆಗೆ ದೇಗುಲಗಳಿಗೆ ಆದೇಶಿಸಿಲ್ವಾ? ರಾಮನನ್ನು ಪೂಜಿಸ್ತೇವೆ, ಸೀತೆಯನ್ನು ಪೂಜಿಸ್ತೇವೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಮೈತ್ರಿ ಸರ್ಕಾರ ಪತನಗೊಳಿಸಿದವರ ಜೊತೆಗೆ ಸಖ್ಯ ಬೆಳೆಸಿದ್ದಾರೆ ಎಂದು ಜೆಡಿಎಸ್ ವಿರುದ್ಧ ಡಿ ಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಅಕ್ಕಿಯನ್ನು ಮಂತ್ರಾಕ್ಷತೆಯಾಗಿ ಹಂಚುತ್ತಿದ್ದಾರೆ ಎಂದು ಅವರು ದೂರಿದರು. ಕುಟುಂಬಸ್ಥರ ಸಾವು ಸಹಿಸಿಕೊಂಡು ರಾಹುಲ್ ಗಾಂಧಿ ಜೋಡೋ ನ್ಯಾಯಯಾತ್ರೆ ಮಾಡ್ತಿದ್ದಾರೆ. ಇದನ್ನು ಸಹಿಸಲು ಬಿಜೆಪಿಗೆ ಆಗ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಬೆದರಿಕೆಗೆ ಬಗ್ಗೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ದೇಶ ಜನರ ಹೃದಯ ಒಗ್ಗೂಡಿಸಲು ರಾಹುಲ್ ಗಾಂಧಿ ಅವರು ಜೋಡೋ ನ್ಯಾಯಯಾತ್ರೆ ಮಾಡ್ತಿದ್ದಾರೆ. ದೇಶದ ನ್ಯಾಯಕ್ಕಾಗಿ ರಾಹುಲ್ 2 ಹಂತದ ಯಾತ್ರೆ ಮಾಡ್ತಿದ್ದಾರೆ. ಇದೊಂದು ಮಾದರಿ ಹಾಗೂ ಐತಿಹಾಸಿಕವಾಗಿದೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರವರು ರಜೆ ಮತ್ತೊಂದು ಪೂಜೆ ಎಲ್ಲ ಮಾಡಿಸಿದ್ರು. ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಾಮ ಅವನೇ, ಶಿವಕುಮಾರ್ ನನ್ನ ಹೆಸರಲ್ಲಿ ಶಿವಕುಮಾರ್ ಶಿವ ಇದ್ದಾನೆ, ಹಾಗೆ ಶಿವನ ಪುತ್ರ ಕುಮಾರರು ಇದ್ದಾನೆ. ನಾವೇನು ರಾಮನ ವಿರೋಧಿಗಳು ಅಂತ ಹೇಳ್ತಿದ್ದೀವ? ನೀವು ಪ್ರೊಜೆಕ್ಷನ್ ಮಾಡ್ಕೊಂಡು ಆ ಲೆವೆಲ್ಗೆ ಬಿಲ್ಡಪ್ ತಗೋತಾ ಇದ್ದೀರಾ ಅಷ್ಟೇ. ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಬಂದ ಮೇಲೆ ಬರೀ ಹಿಂಗೆ ದೇವಸ್ಥಾನ ಮೂರ್ತಿಗಳು ಕಟ್ಕೊಂಡು ಕೂತಿದ್ದಿದ್ರೆ ದೇಶದಲ್ಲಿ ಆಸ್ಪತ್ರೆ ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತು. ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇತ್ತು, ಜ್ವಲಂತ ಸಮಸ್ಯೆಗಳು. ಆಸ್ಪತ್ರೆಗಳಿರಲಿಲ್ಲ, ಅಣೆಕಟ್ಟೆಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ. ಅದನ್ನೆಲ್ಲ ಮಾಡಿದ್ಕೆ ಇವ್ರುಗಳು ಇವತ್ತು ರಾಮ ಮಂದಿರ ಮಾಡ್ಕೊಂಡು ಕೂತವ್ರೆ, ವಿಗ್ರಹಗಳು ಮಾಡ್ಕೊಂಡು ಕೂತವ್ರೆ, ಮೂರ್ತಿ ಪ್ರತಿಷ್ಠಾಪಿಸ್ಕೊಂಡು ಕೂತವ್ರೆ ಅಂತ ಕಾಂಗ್ರೆಸ್ಸಿಗರ ಆರೋಪ. ನಾವೆಲ್ಲ ಅಡಿಪಾಯ ಹಾಕೊಟ್ಮೇಲೆ ನೀವು ಬಿಲ್ಡಿಂಗ್ ಕಟ್ಕೊತಿದ್ದೀರಾ ಅನ್ನೋದು. ಒಟ್ಟಿನಲ್ಲಿ ಶ್ರೀರಾಮನ BJP ಅವ್ರ ಮನೆ ಅಪ್ಪನ ಆಸ್ತಿನ ನಾವು ಪೂಜೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ. ಹೆಸರಿನ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಅಮೃತಹಸ್ತದಿಂದ ರಾಮಲಲ್ಲಾ ಪ್ರತಿಷ್ಠಾಪನೆ ನೆರವೇರಿತು. ರಾಮ ಮಂದಿರ ಪ್ರತಿಷ್ಠಾಪನೆ ಹಾಗೂ ಪೂಜಾ ವಿಧಿವಿಧಾನ ಪೂರೈಸಿದ ಪ್ರಧಾನಿ ಮೋದಿ ರಾಮ ಮಂದಿರ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 11 ದಿನಗಳ ಕಠಿಣ ಉಪವಾಸ ವ್ರತ ಅಂತ್ಯಗೊಳಿಸಿದ್ದಾರೆ. ಸ್ವಾಮೀಜಿಗಳು ಪ್ರಧಾನಿ ಮೋದಿಗೆ ಶ್ರೀರಾಮನ ಪ್ರಸಾದ ನೀಡಿ ಕಠಿಣ ವ್ರತ ಪೂರ್ಣಗೊಳಿಸಿದರು. ಆದರೆ ನರೇಂದ್ರ ಮೋದಿ ಉಪವಾಸ ಮಾಡಿದ್ದೇ ಅನುಮಾನ ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳವ್ರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ವೀರಪ್ಪ ಮೊಯ್ಲಿ, ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಮೋದಿ ಉಪವಾಸ ಮಾಡಿಲ್ಲ. ಎಳನೀರು ಮಾತ್ರ ಕುಡಿದು ಉಪವಾಸ ಮಾಡಿದರೆ 1-2 ದಿನದಲ್ಲೇ ಮನುಷ್ಯ ಬೀಳ್ತಾನೆ. 11 ದಿನ ಉಪವಾಸ ಮಾಡಿದರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉಪವಾಸ ವ್ರತದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ. ಉಪವಾಸ ಅಂತ ಹೇಳಿ ಮೋದಿ ಬಹಳ ಜೋರಾಗಿ ಓಡಾಡಿದ್ರು. ಉಪವಾಸ ಇದ್ದ ಹಾಗೆ ನರೇಂದ್ರ ಮೋದಿ ಕಾಣಿಸಿಲ್ಲ. ದೇವರಿಗೆ ಇಚ್ಛೆ ಪ್ರಕಾರ ಏನು ಬೇಕಾದರೂ ಮಾಡಲಿ, ಆದರೆ ಇವರ ನಾಟಕ ಇನ್ನು ಮುಂದೆ ನಡೆಯಲ್ಲ ಎಂದರು. ಗುಜರಾತ್ ಹತ್ಯಾಕಾಂಡದ ವೇಳೆ ಮೋದಿ ರಾಜಧರ್ಮ ಪಾಲನೆ ಮಾಡಲಿಲ್ಲ, ಕಾನೂನು ಪರಿಪಾಲನೆ ಮಾಡಲಿಲ್ಲ. ರಾಜಧರ್ಮ ಪಾಲನೆ ಮಾಡದೆ ಶ್ರೀರಾಮನ ಗರ್ಭಗುಡಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ವಿಪರ್ಯಾಸ. ನಾನು ಬೆಳಗ್ಗೆ ವಾಕಿಂಗ್ ಮಾಡುವಾಗ ಡಾಕ್ಟರ್ ಬಳಿ ಚರ್ಚೆ ಮಾಡಿದೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಮನುಷ್ಯ ಬದುಕಿದ್ರೆ ಪವಾಡ, ಹಾಗಾಗಿ ಆ ಉಪವಾಸ ಮಾಡಿರೋದು ಅನುಮಾನ ಅಂತ ಹೇಳೋರು. ಒಟ್ಟಿನಲ್ಲಿ 11 ದಿನ ಕಠಿಣ ವ್ರತ ಬರೀ ಎಳ್ನೀರು ಕುಡ್ಕೊಂಡು ಮಾಡೋಕ್ಕಾಗಲ್ಲ, ಅಸಾಧ್ಯ ಅಂತ ವೀರಪ್ಪ ಮೊಯ್ಲಿ ಅವರ ಅಭಿಪ್ರಾಯ. ಮಾಡಿದ್ದೀವಿ ಅಂತ ಅವರು. ಇವು ಉಪವಾಸ. ಒಟ್ಟಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಆದರೂ BJP ಮತ್ತು ಕಾಂಗ್ರೆಸ್ ನಡುವಿನ ಚರ್ಚೆ ಮಾತ್ರ ಅಂತ್ಯ ಆಯ್ತಾ ಇಲ್ಲ. ಇನ್ನು ರಾಮ ಮಂದಿರಕ್ಕೆ ತಾವು ದೇಣಿಗೆ ನೀಡಿದರೂ ನಮಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನವನ್ನೇ ನೀಡಿಲ್ಲ ಎಂದು ಹೇಳಿರುವ ಶಾಸಕ ಲಕ್ಷ್ಮಣ ಸವದಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಉಡುಪಿಯ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಿರುಗೇಟು ನೀಡಿದ್ದಾರೆ. ದೇವಾಲಯದ ಪರಿಸರ ಸಣ್ಣ ಪರಿಸರ. ದೇಣಿಗೆ ನೀಡಿದವರು ಎಷ್ಟೋ ಮಂದಿ ಇದ್ದಾರೆ. ಸಮಾಜದಲ್ಲಿ ಗಣ್ಯರು, ಮುಖಂಡರು ಅನ್ನೋರು ತುಂಬ ಜನ ಇದ್ದಾರೆ. ಎಲ್ಲರನ್ನೂ ಕರೆದು ಸಮಾರಂಭ ಮಾಡೋ ಅವಕಾಶ ಇಲ್ಲ. ಯಾರನ್ನೂ ಕರೆದಿಲ್ಲ ಎಂಬ ಮಾತ್ರಕ್ಕೆ ಕರಿಬಾರದು ಅಂತ ಹೊರಗೆ ಇಟ್ಟಿದ್ದಾರೆ ಅನ್ನೋ ಅಪನಂಬಿಕೆ ಯಾರೂ ಇಟ್ಟುಕೊಳ್ಳತಕ್ಕದ್ದಲ್ಲ ಅಂತ ಅವ್ರು ಹೇಳೋರೆ. ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಹಿರಿಯರಿಗೂ ಕೂಡ ಯಾರೂ ಕೂಡ ಬರಬೇಡಿ ಎಂದು ಮನವಿ ಮಾಡಿಕೊಂಡಿದೆ ಅಂತ ಹೇಳಿರುವ ಅವರು, ಎಲ್ಲರೂ ಕೂಡ ಆ ದಿನ ತಮ್ಮ ತಮ್ಮ ಊರುಗಳಲ್ಲಿ ದೊಡ್ಡ ಪರದೆಗಳಲ್ಲಿ ಹಾಕಿ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ನೋಡಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಯಾರು ಕೂಡ ಅಲ್ಲಿಗೆ ಬರೋದು ಬೇಡ ಅನ್ನೋ ಮನವಿ ಮಾಡಲಾಗಿದೆ. ಇವರು ಹೊರಗೆ ಹೋಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರನ್ನು ಆಹ್ವಾನಿಸಬಾರ್ದು ಅನ್ನೋ ಅಪನಂಬಿಕೆ ಇಟ್ಕೊಳ್ಬಾರ್ದು ಅಂತ. ಒಟ್ಟಿನಲ್ಲಿ ಕಾಸು ಕೊಟ್ಟವ್ರನ್ನೆಲ್ಲ ಕರೆದಿದ್ರೆ ಅಲ್ಲಿ ನಿಲ್ಲಕ್ಕೆ ಜಾಗ ಇರ್ತಿರ್ಲಿಲ್ಲ. ಜನ ತುಂಬ ಕಷ್ಟ ಆಗ್ಬಿಡ್ತು. ಈಗ ಸಮಾಜದಲ್ಲಿ ಮುಖಂಡರು ಯಾರು ಜಸ್ಟ್ ಸೆಲೆಬ್ರಿಟಿಗಳು ಹಂಗೆ ಕರೆದವ್ರು ಅಷ್ಟೇ ಅಂತ ಹೇಳೋರೆ. ಕಾಸು ಕೊಟ್ಟವ್ರು ಕರೆದವ್ರು ಇಲ್ವೋ ಗೊತ್ತಿಲ್ಲ. ಆ ಕತ್ರಿನಾ ಕೈಫು, ಆ ರಣಬೀರ್ ಕಪೂರು ಅವರೆಲ್ಲ ಅದೆಷ್ಟು ಕೊಟ್ಟವ್ರೋ ಗೊತ್ತಿಲ್ಲ. ಇವೆಲ್ಲ ಬಿಲ್ಡಪ್ ಅಲ್ಲದೆ ಮತ್ತೇನೂ ಅಲ್ಲ. ಸಚಿನ್ ತೆಂಡೂಲ್ಕರ್ ಕರೀರಿ ಖುಷಿ,
ಸಿನಿಮಾ ರಂಗದಿಂದ ರಜನಿಕಾಂತ್ ಕರೀರಿ ಖುಷಿ, ಕ್ರಿಕೆಟಿಂದ ಕುಂಬ್ಳೆನೋ ವೆಂಕಟೇಶ್ ಪ್ರಸಾದ್ ಹೋಗಿದ್ರು ಖುಷಿ, ಒಡೆಯರ್ ಫ್ಯಾಮಿಲಿಯಿಂದ ಯದುವೀರ್ ಒಡೆಯರ್ ಅವರು ಹೋಗಿದ್ದರು ಕುಟುಂಬ ಸಮೇತ ಖುಷಿ, ಮಾಜಿ ಪ್ರಧಾನಿಗಳಾಗಿ ದೇವೇಗೌಡರ ಕುಟುಂಬವನ್ನು ಕರೆದಿದ್ದು ಮತ್ತೂ ಖುಷಿ. ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಅಲ್ಲಿ ಇರೋಬರ ಬಾಲಿವುಡ್ ಅವರು ಇವ್ರನ್ನೆಲ್ಲ ಕರ್ಕೊಂಡಿದ್ದನ್ನ ಬಿಲ್ಡಪ್ ಅದೇ ಮತ್ತೇನು ಅನ್ನೋಕ್ಕಲ್ಲ. ಹಂಗಾಗಿ ಲಕ್ಷ್ಮಣ್ ಸವದಿಯವ್ರು ನಾನು 10 ಲಕ್ಷ ಕೊಟ್ಟಿದ್ದೀನಿ ಸ್ವಾಮಿ, ಅವಾಗ BJPಯಲ್ಲಿ ಇದ್ದಾಗ ಇಸ್ಕೊಬಿಟ್ರಿ, ಕಾಂಗ್ರೆಸ್ಸಿಗೆ ಬಂದಿರ್ಬಿಟ್ಟು ನನಗೆ ಕಾಸೆ ನನ್ನ ಇನ್ವಿಟೇಷನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವೆಲ್ಲ ಒಂಚೂರು ಬೇಸರ ಇರುತ್ತೆ ಕೊಟ್ಟವ್ರಿಗಲ್ವ. 10 ಲಕ್ಷ ಕೊಟ್ಬಿಟ್ಟು ಮಾತಾಡಿದರೆ ಅದು ಯಾರು ಮಾತಾಡ್ತಾರೋ ಅವ್ರಿಗೂ ಅರ್ಥ ಆಗುತ್ತೆ ಅದ್ರ ಬೆಲೆ ಏನು ಅಂತ. ಸ್ವಂತ ಸಂಪಾದನೆಯಲ್ಲಿ 10 ಲಕ್ಷ ತಗೊಂಡು ದೇಣಿಗೆಯನ್ನು ಕೊಟ್ಬಿಟ್ಟು ನಮ್ಮನ್ನು ಕರೆದಿಲ್ಲ ಅಂದರೆ ಬೇಸರ ಆಗೋದು ಸಹಜ. ಅದನ್ನ ಅವ್ರು ಹೇಳ್ಕೊಂಡವ್ರು ತಪ್ಪೇನೂ ಇಲ್ಲ. ಹಂಗನ್ಬಿಟ್ಟು ಸ್ವಾಮೀಜಿಗಳೇರಂತೂ ಎಲ್ಲರೂ ಕರೆಯೋಕ್ಕಾಗಲ್ಲ ಅಂದರೆ ಹೌದು, ಪರವಾಗಿಲ್ಲ. ಆದರೂ 10 ಲಕ್ಷ ಕೊಟ್ಟವ್ರನ್ನೂ ಕರಿಬೇಕಿತ್ತು ಅಲ್ವಾ. ಹಂಗೆಲ್ಲರೂ ಕರೆದ್ರೆ ಕಷ್ಟ. ಹಂಗನ್ಬಿಟ್ಟು ಅಲ್ಲಿ ಮುಖ್ಯವಾದವರು ಅಂತ ಏನು ಬಂದಿರಲಿಲ್ಲ, ಯಾರ್ಯಾರೋ ಬಂದಿದ್ರು. ರಣಬೀರ್ ಕಪೂರ್ ಏನು ಮಾಡಿದ್ರು, ಕತ್ರಿನಾ ಕೈಫ್ ಏನು ಮಾಡಿದರು, ಕಂಗನಾ ರನೌತ್ ಏನು ಮಾಡಿದರು ಅಂತ ಎಲ್ಲ ಚರ್ಚೆಗಳು ಮಾಡ್ತಾ ಹೋದರೆ ಯಾವುದೂ ಮುಗಿಯಲ್ಲ, ಅಲ್ಲಿಗೆ ಬಿಡಬೇಕಷ್ಟೆ. ಈಗ ಲಕ್ಷ್ಮಣ್ ಸವದಿಯವ್ರು ಕಾಸು ಕೊಟ್ಟಿದ್ರು, ಹೇಳಿದ್ರು, ಅದಕ್ಕೆ ಇನ್ನೊಂದು ಕೌಂಟ್ರು ಮತ್ತೊಂದು ಕೌಂಟ್ರು ಕೊಡ್ತಾ ಹೋದರೆ ಚರ್ಚೆಗಳು ಮುಗಿಯಲ್ಲ. ಎಸ್ಸಿನ ಮುಂದಿನ ಸುದ್ದಿ, ರಾಮ ಮಂದಿರ ಉದ್ಘಾಟನೆ ಆದ ಮರುದಿನ ಮಂಗಳವಾರದ ಇಂದು ಮುಂಜಾನೆ ದೇವಾಲಯದ ಬಾಗಿಲು ಸಾರ್ವಜನಿಕ ದರ್ಶನಕ್ಕೆ ತೆರೆಯುತ್ತಿದ್ದಂತೆ ವಿಪರೀತ ನೂಕುನುಗ್ಗಲು ಉಂಟಾಯಿತು. ವಿಶೇಷ ಪೂಜೆ ಹಾಗೂ ಬಾಲರಾಮನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿತ್ತು. ಇದರಿಂದ ಅಪಾರ ಜನಸ್ತೋಮವನ್ನು ನಿಭಾಯಿಸಲು ಹರಸಾಹಸ ಪಡುತ್ತಿರುವ ಅಯೋಧ್ಯೆ ಪೊಲೀಸರು ಮಧ್ಯಾಹ್ನ 2:30ರವರೆಗೆ ದೇವಾಲಯದ ದ್ವಾರಗಳನ್ನು ಮುಚ್ಚಿರುವುದಾಗಿ ಘೋಷಿಸಿದರು. ದರ್ಶನಕ್ಕಾಗಿ ಬಂದಿರುವ ಭಾರತ ಮತ್ತು ಹೊರಗಿನ ಪ್ರವಾಸಿಗರು ದಯವಿಟ್ಟು ದೇವಾಲಯ ದ್ವಾರಗಳಿಗೆ ಬರದಂತೆ ಕೇಳ್ಕೊಳ್ತೇವೆ ಎಂದು ಪೊಲೀಸರು ಹೇಳಿದರು. ಮಧ್ಯಾಹ್ನ 2:30 ಗಂಟೆ ಕ್ಲೋಸ್ ಬೇರೆ ಮಾಡಿಬಿಟ್ಟಿದ್ರು, ಯಾಕಂದರೆ ಆ ಮಟ್ಟಕ್ಕೆ ಓವರ್ಫ್ಲೋ ಆಗ್ತಾ ಇದೆ. ಓವರ್ಫ್ಲೋ ಬಟ್ ಖುಷಿ, ಎಲ್ಲರೂ ಒಂದ್ಸಲ ದರ್ಶನ ಮಾಡಬೇಕು ಜೀವನದಲ್ಲಿ, ಯಾಕಂದರೆ ರಾಮ ಹುಟ್ಟಿದ ಜಾಗ ಅಯೋಧ್ಯೆ. ಹೆಸರಿನ ಮುಂದಿನ ಸುದ್ದಿ, ದೇಶಾದ್ಯಂತ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಸಂಭ್ರಮ ಮಾಡಿರೋ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅರ್ಚಕರಿಗೆ ನೀಡಿದ ವೇತನವನ್ನೇ ವಾಪಸ್ ಕೇಳಿದೆ. ಕನ್ನಡದಲ್ಲೇ ರಾಮನ ಅರ್ಚನೆ ಮಾಡುವ ಚಿಕ್ಕಮಗಳೂರಿನ ಕೋದಂಡರಾಮ ದೇಗುಲದ ಅರ್ಚಕ ಹಿರೇಮಗಳೂರು ಕಣ್ಣನ್ ಅವರ ವೇತನ ವಾಪಸ್ ಕೇಳುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಶಾಕ್ ನೀಡಿತ್ತು. ಅಷ್ಟೇ ಅಲ್ಲದೆ ಅವರಿಗೆ ನೀಡಲಾಗುವ ವೇತನವನ್ನು ತಡೆ ಹಿಡಿಯಲಾಗಿತ್ತು. 4,500 ರೂಪಾಯಿ ಅಂತೆ 10 ವರ್ಷದ 4,74,000 ಹಣವನ್ನು ವಾಪಸ್ ನೀಡುವಂತೆ ಕನ್ನಡದ ಪಂಡಿತ ಅರ್ಚಕ ಹಿರೇಮಗಳೂರು ಕಣ್ಣರವರಿಗೆ ಜಿಲ್ಲಾಡಳಿತ ನೋಟಿಸನ್ನು ಕೂಡ ನೀಡಿತ್ತು. ಇದು ಸಾಕಷ್ಟು ಗೊಂದಲಗಳ ಕಾರಣ ಆಗಿತ್ತು. ಏನಪ್ಪ ಇದು ಅಂತ. ಆದರೆ ಕೊನೆಗೆ ಇದು ತಹಶೀಲ್ದಾರ್ ಎಡವಟ್ಟಿಂದ ಇವೆಲ್ಲ ಆಗಿದ್ದು ಅನ್ನೋ ಕಾರಣಕ್ಕೆ ತಹಶೀಲ್ದಾರ್ ಎಡವಟ್ಟಿಂದ ಕಣ್ಣನವ್ರಿಗೆ ನೋಟಿಸ್ ಕೊಡಲಾಗಿತ್ತು. ತಪ್ಪನ್ನು ಸರಿಪಡಿಸಿದ್ದೀವಿ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಹಿಂಗೆಲ್ಲ ಆಗಬಾರ್ದು. ಎಸ್ಸಿನ ಮುಂದಿನ ಸುದ್ದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯಯಾತ್ರೆ ಗುವಾಹಟಿ ನಗರಕ್ಕೆ ಪ್ರವೇಶಿಸದಂತೆ ತಡೆಯಲಾಗಿದೆ. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಮುರಿದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಟ್ರಾಫಿಕ್ ಜಾಮ್ ತಪ್ಪಿಸಲು ಯಾತ್ರೆಗೆ ನಗರ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ ಎಂದು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಈ ಹಿಂದೆ ಹೇಳಿದರು. ಗುವಾಹಟಿ ಚೌಕ್ನಲ್ಲಿ ಬೃಹತ್ ಜನಸಮೂಹವನ್ನು ಜಮಾಯಿಸಿದ್ದು ಕಾಂಗ್ರೆಸ್ ಬೆಂಬಲಿಗರನ್ನು ನಿಯಂತ್ರಿಸಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಮಾಡಿ ಯಾತ್ರೆಯನ್ನು ನಿಲ್ಲಿಸಲಾಗಿದೆ. ಭಾರತ್ ಜೋಡೋ ನ್ಯಾಯಯಾತ್ರೆಯ ದೊಡ್ಡ ಧ್ವನಿಯಿಂದ ಹೆದರಿದ ಅಸ್ಸಾಂ ಸರ್ಕಾರ ಇಂತಹ ಹೇಳಿತನ ಮತ್ತು ನಾಚಿಕೆಗೆಡಿತನ ಕೃತ್ಯ ನಡೆಸಿದೆ. ಇದು ಜನರ ಧ್ವನಿ ಎಂಬುದನ್ನು ಬಿಜೆಪಿ ಮರಿಬಾರದು. ಯಾವುದೇ ಬೆಲೆ ತೆತ್ತರೂ ಅದಕ್ಕೆ ಹತ್ತಿಕ್ಕಲು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ನಮ್ಮ ಹಾದಿಯಲ್ಲಿರುವ ಈ ಮುಳ್ಳುಗಳನ್ನು ನಮ್ಮ ಧೈರ್ಯವನ್ನು ಹೆಚ್ಚಿಸುತ್ತವೆ ಮತ್ತು ನಮ್ಮ ಬಲಪಡಿಸುತ್ತಿವೆ. ನಾವು ಯಾರಿಗೂ ಹೆದರುವುದಿಲ್ಲ. ಭಾರತ್ ಜೋಡೋ ನ್ಯಾಯಯಾತ್ರೆ ಮುಂದುವರಿಯಲಿದೆ ಎಂದು ಕಾಂಗ್ರೆಸ್ ಹೇಳಿದೆ. ಗಾಯಗೊಂಡ ಪಕ್ಷದ ಕಾರ್ಯಕರ್ತರನ್ನು ತೋರಿಸುವ ವಿಡಿಯೋ ಸಹ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇವರು ರಾಮ ಮಂದಿರ ಮಾಡಿದಾಗ ಜನ ನುಗ್ಗಿದ್ರೆ ಏನು ಸಮಸ್ಯೆ ಇಲ್ಲ. ಇವರು ಭಾರತ್ ನ್ಯಾಯಯಾತ್ರೆ ಮಾಡುವಾಗ ಜನ ನುಗ್ಬಿಟ್ರೆ ಸಮಸ್ಯೆ. ಕಾಂಗ್ರೆಸ್ ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಕೊರೋನಾ ಬರ್ತದೆ, BJP ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ದೇಶ ಉದ್ಧಾರ ಆಯ್ತದೆ. ಇದು ಸದ್ಯ ದೇಶದಲ್ಲಿರುವಂಥ ಪರಿಸ್ಥಿತಿ. ಇಲ್ಲಿ ಕಾಂಗ್ರೆಸ್ ಪರವಾಗಿ ಅಥವಾ BJP ವಿರುದ್ಧವಾಗಿ ಅಂತ ಅಲ್ಲ. ಭಾರತ್ ನ್ಯಾಯಯಾತ್ರೆ ಮಾಡ್ತಾವ್ರೆ, ಟ್ರಾಫಿಕ್ ಜಾಮ್ ಆಯ್ತದೆ ಅಂತ ಬಿಟ್ಟಿಲ್ವ? ಟ್ರಾಫಿಕ್ ಜಾಮ್ ಆಗೇ ಆಯ್ತದೆ. ಮೋದಿ ಬಂದರೂ ಟ್ರಾಫಿಕ್ ಜಾಮ್ ಆಯ್ತದೆ. ಹಂಗನ್ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಐತೆ ಅಂದ್ಬಿಟ್ಟು ಬಿಡದೇ ಇರೋಕೆ ಆಯ್ತದೆ? ಮೋದಿ ಬಂದರೆ ನಾವು ಬಿಡೋಲ್ಲ. ಏನು ಸಣ್ಣತನದ ರಾಜಕೀಯಗಳ ಮಾಡ್ತಾರೆ ಅಂದರೆ ಅಸಹ್ಯ. ಇದಕ್ಕೆ ಬೇಸರ ಆಗೋದು. ಇನ್ನು ಮುಂದಿನ ಸುದ್ದಿ, ಎದುರಾಳಿಗಳನ್ನು ಕುಗ್ಗಿಸಿ ಫಿನಾಲೆಗೆ ದಾರಿ ಮಾಡಿಕೊಳ್ಳುವ ತರಾತುರಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆಗೆ ವಾರದಲ್ಲಿ ಸ್ಪರ್ಧಿಗಳ ನಡುವಿನ ಹಣಾಹಣಿ ಜೋರಾಗಿದೆ. ಈಗಿರುವ 6 ಸದಸ್ಯರು ತಮ್ಮ ಎದುರಾಳಿಗಳ ಮೇಲಿನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದ್ಯ ಇವರು ಬಿಟ್ಟಿರುವಂಥ ಪ್ರೋಮೋ ವೈರಲ್ ಆಗಿದೆ. ಒಂದು ಸಲ
ಡ್ರೋನ್ ಪ್ರತಾಪ್ ವಿರುದ್ಧ ಏನೋ ಬಾಕ್ಸಿಂಗ್ ಪಂಚ್ ಮಾಡ್ತಾ ವಿನಯ್ ವಾರ್ನಿಂಗ್ ಕೊಡ್ತಾರೆ. ಆದರೆ ತಮ್ಮ ಸರದಿ ಬಂದಾಗ ಡ್ರೋನ್ ಪ್ರತಾಪ್ ಸಖತ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಪ್ರೋಮೋ ಅಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲೇ ಆ ದಿನದ ವಿಶೇಷತೆ ಪ್ರೋಮೋಗಳನ್ನು ತಗೊಂಡಾಗ ಇವತ್ತಿನ ಪ್ರೋಮೋ ತುಂಬಾ ಟ್ರೆಂಡ್ ಆಗಿದೆ. ಪ್ರತಾಪಣ್ಣ, ವಿನಯ್ ಅಣ್ಣ, ನೀವು ನನ್ನ ಮಾತು ಕೇಳಬೇಕು, ನೀವು ಹತ್ಬಿಟ್ರೆ ಪ್ರೀತಿ, ನಾವು ಹತ್ಬಿಟ್ರೆ ಸಿಂಪತಿನ ಅಂತ ಡ್ರೋನ್ ಪ್ರತಾಪ್ ಸಖತ್ ಪಂಚಿಂಗ್ ಡೈಲಾಗ್ಗಳು. ಅದನ್ನು ಎಡಿಟರ್ ಕೂಡ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ವೈರಲ್ ಆಗಿದೆ. ಫೈನಲ್ನಲ್ಲಿ ಯಾರು ತೂಕ ಜಾಸ್ತಿ, ವಿನಯ ಅಥವಾ ಪ್ರತಾಪ ಅನ್ನೋ ಚರ್ಚೆ. ಹೆಚ್ಚಿನ ಮುಂದಿನ ಸುದ್ದಿ, ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2 ವೇಳಾಪಟ್ಟಿ ಪ್ರಕಟವಾಗಿದೆ. ಬಹುನಿರೀಕ್ಷಿತ ಮಹಿಳಾ ಕ್ರಿಕೆಟ್ ಟೂರ್ನಿ ಫೆಬ್ರವರಿ 23ರಿಂದ ಶುರುವಾಗಲಿದ್ದು ಫೈನಲ್ ಪಂದ್ಯ ಮಾರ್ಚ್ 17ಕ್ಕೆ ನಡೆಯುತ್ತೆ. ಈ ಬಾರಿ ಟೂರ್ನಿ 2 ನಗರಗಳಲ್ಲಿ ನಡೆಯುವುದು ವಿಶೇಷ. ಅದರಂತೆ ಮೊದಲ ಹಂತದಲ್ಲಿ ಪಂದ್ಯಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಹಾಗೆ ಫೈನಲ್ ಸೇರಿದಂತೆ ದ್ವಿತೀಯ ಹಂತದ ಪಂದ್ಯಗಳಿಗೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನ ನಡೆಯಲಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2ನ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜರುಗುತ್ತೆ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ಫೆಬ್ರವರಿ 24ರಿಂದ WPL ಅಭಿಯಾನ ಆರಂಭಿಸಲಿದ್ದು ತನ್ನ ಮೊದಲ ಪಂದ್ಯದಲ್ಲಿ UP ವಾರಿಯರ್ಸ್ ವಿರುದ್ಧ ಆಡುತ್ತೆ. ಒಟ್ಟಿನಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮೊದಲು ವುಮೆನ್ಸ್ IPL, ಅದಾದಮೇಲೆ ಎಲೆಕ್ಷನ್ನು, ಅದಾದಮೇಲೆ IPL ಬರುತ್ತೆ ಅನಿಸುತ್ತೆ. ವುಮೆನ್ಸ್ IPL ಈ ಸಲ 2 ಸಿಟಿ, ಒಂದು ಬೆಂಗಳೂರಲ್ಲಿ, ಇನ್ನೊಂದು ಡೆಲ್ಲಿ. ಏನದು ಮುಂಚೆ ಫಿರೋಜ್ ಶಾ ಕೋಟ್ಲಾ ಮೈದಾನ ಇತ್ತು, ಈಗ ಅದು ಅರುಣ್ ಜೇಟ್ಲಿ ಮೈದಾನ ಅಂತ ಮರುನಾಮಕರಣಗೊಂಡೈತೆ, ಅಲ್ಲಿ ನಡೆಯುತ್ತೆ. ಎಸ್, RCB ಮಹಿಳೆಯರ ಈ ಸಲ ಕಪ್ ಗೆಲ್ಲಿ, ಹೋದ ಸಲ ಗೆಲ್ಲಿಲ್ಲ ಅಂತ ಆಶಿಸೋಣ. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.